ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನೀನಾದಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ವಿಷ್ಣು ಮತ್ತು ಅಣ್ಣ ಅಡುಗೆ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾರೆ. ಇಬ್ಬರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ. ಏನು ಮಾಡೋದಪ್ಪ ಅಂದಾಗ ಅಮ್ಮ ಎಲ್ಲ ತೋರಿಸ್ತಾರೆ. ನೋಡಿ ಇಲ್ಲಿ ಏನೆಲ್ಲ ಇದೆ ಅಡುಗೆ ಮನೆಯಲ್ಲಿ, ಬೇಳೆ ಇದೆ, ಅಕ್ಕಿ ಇದೆ, ಎಲ್ಲ ಇದೆ, ನೋಡ್ಕೊಳ್ಳಿ ಸರಿಯಾಗಿ ಮತ್ತು ಅಡುಗೆ ಮಾಡಿ ಅಂದಾಗ, ಅಯ್ಯೋ ಅಮ್ಮ ನನಗೆ ಇದೆಲ್ಲ ಗೊತ್ತಾಗ್ತಿಲ್ಲ ಅಂದಾಗ ನನಗೆ ವಿಷ್ಣು ಹೇಳಿದಾನೆ ಯೂಟ್ಯೂಬ್ ನೋಡಿ ಅಡುಗೆ ಮಾಡ್ಬೋದಂತೆ. ಹೌದಾ, ಹಾಗಾದರೆ ಸರಿ ನೀವು ಅಡುಗೆ ಮಾಡಿ ಅದನ್ನು ನೋಡಿ ಅಂತ ಹೇಳುವಾಗ ಅಕ್ಕಿಯನ್ನು 2 ಸಲ ಬೇಯಿಸ್ಬೇಕಂತೆ. ಏನಂತೆ ಅಮ್ಮ ಹೇಳ್ತಾರೆ, ಅಯ್ಯೋ ದೇವ್ರೆ, ನೀವು ಈ ಥರ ಅಡುಗೆ ಮಾಡಿದರೆ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಆಗೋಲ್ಲ, ಅದು ನಾಳೆ ಮಧ್ಯಾಹ್ನ ಆಗ್ಬೋದು. ಏನಾದರೂ ಮಾಡಿ ಇರಿ, ಸರಿ ನಾನು ಅಡುಗೆ ಮಾಡ್ತೀನಿ, ನೀನು ಹೋಗು ಅಲ್ಲಿ ವೇದ ಬರ್ತಾಳ ಅಡುಗೆ ಮನೆಗೆ ಅಂತ ನೋಡು, ಪಾಪ ಅಜ್ಜಿ ನಿಮ್ಮನ್ನು ನಂಬಿ ಅಡುಗೆಗೆ ಕಳಿಸಿದ್ದಾರೆ ಅಂತ ಹೇಳುವಾಗ ಅಲ್ಲಿ ವಿಕ್ರಮ್ ಬರ್ತಾನೆ. ವಿಕ್ರಮ್ ಹೇಳ್ತಾನೆ, ಅಮ್ಮ ಬೇಗ ಬನ್ನಿ, ಅಲ್ಲಿ ವೇದ ಏನೋ ತುಂಬ ಬೇಸರದಿಂದ ಕೂತ್ಕೊಂಡಿದ್ದಾಳೆ ಅಂದಾಗ ಇಬ್ಬರು ಓಡೋಡಿ ವೇದನ ರೂಮ್ಗೆ ಬರ್ತಾರೆ. ವೇದ ತನ್ನಷ್ಟಕ್ಕೆ ಮಾತನಾಡಿಕೊಂಡಿರ್ತಾಳೆ. ಇದನ್ನು ನೋಡಿ ವಿಕ್ರಮ್ಗೆ ತುಂಬ ದುಃಖ ಆಗುತ್ತದೆ. ಆವಾಗ ಅವಳು ಹೇಳ್ತಾಳೆ, ಅಮ್ಮ ನನಗೆ ಈ ಪ್ರೀತಮ್ ಕಟ್ಟಿದ ತಾಳಿ ಅಂದರೆ ತುಂಬ ಇಷ್ಟ, ಅವನು ಕೊಟ್ಟ ಗೆಜ್ಜೆ ಅಂದರೂ ಇಷ್ಟ, ಆದರೆ ಒಂದೇ ಗೆಜ್ಜೆ ಇರೋದಮ್ಮ. ಅವನು ಹೇಳಿದ ಈ ಗೆಜ್ಜೆಯನ್ನು ತೆಗೆದು ಬಿಸಾಡು, ನಿಂಗೆ ಇನ್ನೊಂದು ಗೆಜ್ಜೆ ತರ್ತೇನೆ ಅಂತ ಹೇಳಿದಾಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ, ಸರಿಯಾಗಿ ಬೈದ್ಬಿಟ್ಟೆ ಅಂದಾಗ ವಿಕ್ರಮ್ ಖುಷಿಯಿಂದ ನಗುತ್ತಾನೆ. ಅಷ್ಟೊತ್ತಿಗೆ ಅಮ್ಮ ಹೇಳ್ತಾರೆ, ಅದೆಲ್ಲ ಬಿಟ್ಬಿಡಮ್ಮ, ನಿಂಗೆ ನೆನಪು ಬಂದೇ ಬರುತ್ತೆ, ಏನು ಬೇಸರ ಮಾಡಿಕೊಳ್ಬೇಡ ಅಂದಾಗ ಅಷ್ಟೊತ್ತಿಗೆ ತುಂಬ ಬೇಸರವಾಗಿ ವಿಕ್ರಮ್ ಕೋಣೆಯೊಳಗೆ ಹೋಗಲು ನೋಡ್ತಾನೆ. ಆಗ ಅಜ್ಜಿ ಅವನನ್ನು ತಡೆದು ಅವಳು ಒಳಗೆ ಹೋಗ್ತಾಳೆ. ಅಜ್ಜಿ ಕೂಡ ವೇದನಿಗೆ ಸಮಾಧಾನ ಮಾಡ್ತಾಳೆ. ವೇದ ಹೇಳ್ತಾಳೆ, ನಾನು ಅಮ್ಮನ ತೊಡೆಯಲ್ಲಿ ಮಲಗಿದ್ದೇನಲ್ಲ, ಅದೆಲ್ಲ ಏನೋ ನನಗೆ ನೆನಪಿದ್ದಾಗೆ ಅನಿಸುತ್ತೆ ಅಂದಾಗ ವಿಕ್ರಮ್ಗೆ ಆಶಾಭಾವನೆ ಮೂಡ್ತದೆ. ಇತ್ತ ಕಡೆ ಪ್ರೀತಮ್ ಅವನ ಅಕ್ಕನಿಗೆ ಕಾಲ್ ಮಾಡ್ತಾನೆ. ಅಕ್ಕ, ಪಾಸ್ಪೋರ್ಟ್ ಎಲ್ಲ ರೆಡಿಯಾಗಿದೆ ಅಕ್ಕ ಅಂತ ಹೇಳ್ತಾನೆ. ಅಕ್ಕ ಹೇಳ್ತಾರೆ, ಅಯ್ಯೋ ನಿಮಗೆ ಸಹಾಯ ಮಾಡಲಿಕ್ಕೆ ನಾನಲ್ಲಿ ಬರ್ಬೋದಿತ್ತು. ಆಗ ಪ್ರೀತಮ್ ಹೇಳ್ತಾನೆ, ಬೇಡಕ್ಕ, ನಾನೊಬ್ಬರನ್ನು ರೆಡಿ ಮಾಡಿ ಇಟ್ಟಿದ್ದೇನೆ, ನೋಡು ಅವರು ಬಂದು ಏನು ಮಾಡ್ತಾರೆ ನೋಡು, ಇವರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ, ಇವರಿಗೆ ಕೌಂಟರ್ ಕೊಡ್ತಾರೆ ಅವರು ಅಂತ ಹೇಳಿದಾಗ ಅಕ್ಕ ಹೇಳ್ತಾರೆ, ಸರಿ ಹಾಗಾದರೆ ಬೇಗ ಅವಳನ್ನು ಕರೆಸ್ಕೊಡು, ಆಮೇಲೆ ನೀವು ಇಬ್ಬರು ವೇದ ಮತ್ತು ನೀನು ಇಬ್ಬರು ಫಾರಿನ್ಗೆ ಹೋಗಿಬಿಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಜೇಂದ್ರ ಬರ್ತಾನೆ ಪ್ರೀತಮ್ ಮನೆಗೆ. ಇದನ್ನು ವಿಕ್ರಮ್ ದೂರದಿಂದ ನೋಡ್ತಾನೆ. ಇವನ್ಯಾಕೆ ಬಂದ, ಏನು ಹಾಳು ಮಾಡೋಕ್ಕೆ ಬಂದನ ಅಂತ ಯೋಚಿಸ್ತಾನೆ. ಅಷ್ಟೊತ್ತಿಗೆ ಬಂದವನೇ ಇವನನ್ನು ಗುರಾಯಿಸಿ ನೋಡ್ತಾನೆ. ಅಷ್ಟೊತ್ತಿಗೆ ಪ್ರೀತಮ್ ಮತ್ತು ಅಜ್ಜಿ ಹೊರಗಿನಿಂದ ಬರ್ತಾರೆ. ಎಲ್ಲರೂ ಇವನನ್ನು ನೋಡ್ತಾರೆ. ಯಾಕೆ ಬಂದ ಇಲ್ಲಿಗೆ ಅಂದಾಗ ಈಗ ವಿಕ್ರಮ್ ಯೋಚಿಸ್ತಾನೆ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳುವಾಗ ರಾಜೇಂದ್ರ ಹೇಳ್ತಾನೆ, ನಿನ್ನ ಹೆಂಡತಿಯನ್ನು ಪ್ರೀತಮ್ ಇಟ್ಕೊಂಡಿದ್ದಾನಾ ಅಥವಾ ಇಲ್ಲ ಅವನ ಬಳಿ ಇದ್ದಾಳೆ ಅಷ್ಟೇ ಅಂತ ಹೇಳ್ತಾನೆ. ವಿಕ್ರಮ್ಗೆ ಜೋರಾಗಿ ಕೋಪ ಬಂದು ಹೊಡೆಯೋಕ್ಕೆ ಅಂತ ಹೋಗುವಾಗ ಅಣ್ಣ ಬರ್ತಾನೆ. ಅಂತ ಕಣ್ಣಲ್ಲಿ ಹೊಡಿಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ರಾಜೇಂದ್ರನಿಗೆ ಇದನ್ನು ನೋಡಿ ಖುಷಿಯಾಗುತ್ತೆ. ರಾಜೇಂದ್ರ ವಿಕ್ರಮ್ಗೆ ತಮಾಷೆ ಮಾಡ್ತಾನೇ ಇರ್ತಾನೆ. ವಿಕ್ರಮ್ ಕೂಡ ಅವನಿಗೆ ಖಡಕ್ಕಾಗಿ ಆನ್ಸರ್ ಕೊಡ್ತಾನೆ. ಅಷ್ಟೊತ್ತಿಗೆ ನಾನು ಯಾಕೆ ಬಂದಿದ್ದೇನೆ ಗೊತ್ತಾ, ಮದುವೆಯ ಇದು ಕರಿಯಮಣಿ ಬಟ್ಟೆ ಬರೆಗಳನ್ನು ತಗೊಂಡು ಬಂದಿದ್ದೇನೆ ಅಂತ ಹೇಳಿ ಇನ್ನೇನು ಪ್ರೀತಮ್ಗೆ ಕೊಡಬೇಕು ಅನ್ನೋಷ್ಟರಲ್ಲಿ ವೇದ ಬರ್ತಾಳೆ. ವೇದನಿಗೆ, ವೇದ ನೀನು ಬಂದದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾನೆ. ಆಗ ವೇದ ಹೇಳ್ತಾಳೆ, ಇವರು ಯಾರು, ಇವರನ್ನು ನೋಡಿದ್ದೇನೆ ನಾನು ಅಂತ ಹೇಳುವಾಗ ಹೌದೌದು, ಈ ವಿಕ್ರಮ್ ಇದ್ದಾನೆಲ್ಲ, ಇವನು ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ಓಡಿ ಹೋಗಿದ್ದಾನೆ, ಅವನನ್ನು ಇನ್ನೊಂದು ಸಲ ಕರಿಬೇಕು ಅಂತ ಎಣಿಸಿ ಬಂದಿದ್ದೇನೆ. ಬಾರೋ ವೇದ, ನೀನು ಹೇಳಿಬಿಡು ಅವನಿಗೆ ವಿಕ್ರಮ್ ಕೆಲಸಕ್ಕೆ ಪುನಃ ಬರಲಿಕ್ಕೆ ಅಂತ. ಆಗ ವೇದ ಹೇಳ್ತಾಳೆ, ನಾನು ಯಾಕೆ ಹೇಳಬೇಕು, ಅದೆಲ್ಲ ಅವರು ಪರ್ಸ್ನಲ್, ನಾನು ಹೇಳೋಲ್ಲ. ಸರಿ ಇದನ್ನೆಲ್ಲ ತಗೋ ಅಂತ ಹೇಳಿ, ಇದು ನಿಂಗೋಸ್ಕರ ತಂದದ್ದು ಅಂತ ಹೇಳಾಗ ಪ್ರೀತಮ್ ತಗೊಳ್ಳೋಕ್ಕೆ ರೆಡಿ ಆಗುವಾಗ ಅಜ್ಜಿ ಹೇಳ್ತಾರೆ, ವೇದ ಬಾ ಹೊಳಗೆ, ನೀನು ಸೀದಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ರಾಜೇಂದ್ರನಿಗೆ ಕೋಪ ಬರುತ್ತೆ. ಅಷ್ಟೊತ್ತಿಗೆ ರಾಜೇಂದ್ರ ಹೊರಡುವಾಗ ವಿಕ್ರಮ್ ಅವನು ಚಿಟಿಕೆ ಹಿಡಿದು ನಿಲ್ಲಿಸ್ತಾನೆ. ಏನು ಆಟ ಆಡ್ತೀಯಾ, ಇನ್ಮೇಲೆ ಆಟ ನಾನು ಆಡೋದು, ನೀನು ನೋಡ್ತಿರ್ಬೇಕು ಅಷ್ಟೇ, ಹೋಗು ಅಂತ ಹೇಳ್ತಾನೆ. ರಾಜೇಂದ್ರ ಕೋಪದಿಂದ ಕೈ ತೋರಿಸಿ ಹೊರಟು ಹೋಗ್ತಾನೆ. ಇತ್ತ ಕಡೆ ವಿಕ್ರಮ್ ಒಂದು ಡೈರಿ ತಗೊಂಡು ಬಂದು ವೇದನಿಗೆ ಕೊಡ್ತಾನೆ. ಆಗ ವೇದ ಹೇಳ್ತಾಳೆ, ತುಂಬ ಥ್ಯಾಂಕ್ಸ್, ನಾನು ಕೂಡ ಡೈರಿ ತಗೊಳ್ಬೇಕಂತ ಇದ್ದಿದ್ದೆ, ನಿಮ್ಮ ಹೃದಯವನ್ನು ಅರ್ಥ ಮಾಡಿಕೊಂಡಿದ್ದೆ, ಅದಕ್ಕೆ ತಂದುಕೊಟ್ಟೆ. ಆಗ ಹೇಳ್ತಾಳೆ, ಏನು ಹೇಳಿದ್ರಿ? ಏನಿಲ್ಲ, ಅದಕ್ಕೋಸ್ಕರನೇ ನಾನು ಡೈರಿ ತಗೊಳ್ಬೇಕಂತ ಇದ್ದೇನೆ, ನೀವೇ ತಂದು ಕೊಟ್ರಲ್ಲ
ಥ್ಯಾಂಕ್ಸ್ ನಿಮಗೆ ಅಂತ ಹೇಳುವಾಗ ವೇದ ಅಂತ ಕರ್ಕೊಂಡು ಯಾರೋ ಒಬ್ಬರು ಬರ್ತಾರೆ. ಅಲ್ಲಿ ಇದ್ದ ಪ್ರೀತಮ್ ಆಶ್ಚರ್ಯದಿಂದ ನೋಡ್ತಾನೆ, ಯಾರಪ್ಪ ಇವಳು? ಆಗ ಅವಳು ಬಂದು ವೇದನ ಹತ್ರ, ವೇದ ನಾನು ಗುರ್ತು ಸಿಗ್ಲಿಲ್ವಾ? ಓ ನಿನ್ನ ಮೆಮೊರಿ ಲಾಸ್ ಆಗಿದೆಯಲ್ಲ, ಅದಕ್ಕೆ ನನ್ನ ಗುರ್ತು ಸಿಗಲಿಲ್ಲ ನಿನಗೆ. ಹಾಂ, ಅಣ್ಣ ಹೇಳ್ತಿದ್ದ ನಿಮಗೆ ಈ ಥರ ಆಗಿದೆ ಅಂತ. ಎಲ್ಲರೂ ಇವಳನ್ನು ಆಶ್ಚರ್ಯದಿಂದ ನೋಡ್ತಾರೆ. ಆಗ ಪ್ರೀತಮ್ ಮನೆ ಕೋಣೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಹೇಳ್ತಾನೆ, ವೇದ ಇದು ನನ್ನ ತಂಗಿ, ಅಷ್ಟೇ ಅಲ್ಲ ನಿನ್ನ ಕ್ಲೋಸ್ ಫ್ರೆಂಡ್, ಗೊತ್ತಾಯ್ತಾ ಅಂತ ಹೇಳುವಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಇದೇನಿದು ಹೊಸ ಆಟ ಅಂತ ಯೋಚಿಸ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ಧನ್ಯವಾದಗಳು.